ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿದಾಗ ನಾ ಒಪ್ಕೋತೀನಿ, ಒಂದು 90% ತನಕ ಅಕ್ಯುರೆಸಿ ಇರುತ್ತೆ, ಒಂದು 90% ಏನೋ ಡಿಟ್ಟು ಟ್ರಾನ್ಸ್ಲೇಟ್ ಮಾಡುತ್ತೆ. ಬಟ್ ಪಾಪ ಅದು ಏನ್ರಿ, ಈ ನಮ್ಮ ಸಂಬಂಧಗಳನ್ನೇ ಬಹಳಷ್ಟು ಇದಾವೆ. ಈ ಇಂಗ್ಲಿಷು ಕನ್ನಡ ಸಂಬಂಧಗಳನ್ನೇ ಬೇರೆ. ಇಲ್ಲಿ ಚಿಕ್ಕಪ್ಪ ಅಂದ್ರೆ ಬೇರೆ, ದೊಡ್ಡಪ್ಪ ಅಂದ್ರೆ ಬೇರೆ, ಸೋದರ ಮಾವ ಅಂದ್ರೂ ಬೇರೆ. ಈಗ ನೋಡಿ, ಚಿಕ್ಕಪ್ಪ, ದೊಡ್ಡಪ್ಪ, ಸೋದರ ಮಾವ, ಇವೆಲ್ಲ ತಂದೆಯಿಂದ ಅಥವಾ ತಾಯಿ ಕಡೆಯಿಂದ ಸಹೋದರ ಇದ್ರೆ ಇವಿಷ್ಟು ಸಂಬಂಧ. ಬಟ್ ಇಂಗ್ಲಿಷ್ ಅಲ್ಲಿ ಜಸ್ಟ್ ಅಂಕಲ್ ಅಂತ ಕರೀತಾರೆ ಅಷ್ಟೇ. ಅಂಕಲ್ ಅಂದ್ಬಿಟ್ರೆ ಚಿಕ್ಕಪ್ಪನೂ ಒಂದ, ದೊಡ್ಡಪ್ಪನೂ ಒಂದ, ಸೋದರ ಮಾವ. ಪಾಪ ಅದಕ್ಕೆ ಕಂಪ್ಯೂಟರ್, ಅದಕ್ಕೆ ಟ್ರಾನ್ಸ್ಲೇಟರ್ ಏನಾದ್ರೂ ಗೊತ್ತಿರತ್ರಿ. ಒಂದ್ಸರಿ ಚೆಕ್ ಮಾಡ್ಬೇಕು. ನಾನು ಈ ಕ್ವಶನ್ ಪೇಪರ್ ಸೆಟ್ ಮಾಡೋ ರಿಕ್ವೆಸ್ಟ್ ಮಾಡ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನಮ್ಮ ಮಕ್ಕಳ ಭವಿಷ್ಯ ನಿಂತಿದ್ರಲ್ಲಿ ಸುಮ್ನೆ ನೀವು ಎಕ್ಸಾಮ್ ಮಾಡ್ಬೇಕಂತಲ್ಲ, ಅಲ್ಲ ನೀವೇ ಹೇಳಿ ಏನ್ ಕೆಲಸ ಇರತ್ರಿ? ಇದೇ ಅಲ್ಲ ಒಂದ್ ಕ್ವಶನ್ ಪೇಪರ್ ಸೆಟ್ ಮಾಡೋ, ಸೀರಿಯಸ್ ಆಗಿ ಮಾಡಲ್ಲ. ಯಾಕೆ ಆತರ ಮಾಡ್ತಿದ್ವಿ? ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಕೊಟ್ಟು ಇಲ್ಲಿ ಸೋದರ ಮಾವ ಅಂತ ಕೊಟ್ರೆ, ಅಲ್ರಿ ನಿಮ್ಮ ಶಾಣೆರಿಲ್ಲ ರೀ ನಮ್ಮ ಮಕ್ಳು. ನೀವು ಇಂಗ್ಲಿಷ್ ಮೀಡಿಯಂ ಇದ್ದವ್ರು ನೀವು ಶಾಣೆರ್ ಇರ್ತೀರಿ, ನಾವೇನ್ ಮಾಡೋದು ಕನ್ನಡ ಮೀಡಿಯಂ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀವು ಮಿಸ್ಟೇಕ್ ಹೆಂಗಂತಂದ್ರೆ, ಮಕ್ಕಳು ಎಕ್ಸಾಮ್ ಯಾವಾಗ ಅಂತ ಒಂದು ಸರಿಯಾಗಿ ಕರೆಕ್ಟ್ ಆಗಿ ಎಕ್ಸಾಮು ಮಾಡಲ್ಲ, ಮಾಡಿದ್ರೆ ಅದ್ರಲ್ಲಿ ಇಂಥವೆಲ್ಲ ಕಾಟಾಚಾರ ಮಾಡ್ತೀರ. ಅಲ್ಲ, ನೋವಿಂದ ಹೇಳ್ತಾ ಇರೋದ್ರಿ, ನಮ್ಗೆ ನಿಮ್ ಮೇಲೆ ಆರೋಪ ಅಲ್ಲ, ನೋವಿಂದ ಹೇಳ್ತಾ ಇದ್ರಿ. ನೀವು ಮಾಡಿದ್ರೆ ಕರೆಕ್ಟ್ ಆಗಿ ಮಾಡಿ ಅಂತ. ಓಕೆ ಸರ್, ಇದ್ರಲ್ಲಿ ಮಿಸ್ಟೇಕ್ ಮಾಡಿದಾರೆ. ನಂಗೆ ಬೇಜಾರು ಏನು ಅಂತಂದ್ರೆ, ಇಂಗ್ಲಿಷ್ ಮೀಡಿಯಂದವರು ಕರೆಕ್ಟ್ ಆನ್ಸರ್ ಮಾಡ್ಬಿಡ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ನಮ್ ಸ್ಟೂಡೆಂಟ್ಸ್ ಅಯ್ಯೋ ಇಲ್ಲ ಆಪ್ಷನ್ ಇಲ್ಲ, ನಾ ಎಲ್ಲೋ ತಪ್ಪು ಮಾಡಿದೆ ಅಂತ ಮತ್ತೆ 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 ನೋಡ್ತಾರೆ. ಓಕೆ ಸರ್, ಇಲ್ಲಿ ಅವನು ನನ್ನ ತಂದೆಯ